ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹರ್ಡಲ್ಸ್ ಅಂದರೆ ನಮ್ಮ ಕೆಲಸ ಕಾರ್ಯಗಳು ಏಕೆ ತಡೆಗಟ್ಟುತ್ತವೆ, ನಮ್ಮದು ಪ್ರಾರ್ಥನೆ ದೇವರ ಹತ್ರ ಮುಟ್ಟುತ್ತಾ ಇಲ್ವಾ, ಈ ವಿಡಿಯೋದ ಮೇಲೆ ನಿಮಗೆ ಬೆಳಕನ್ನು ಹಾಕಿದ್ದೆ. ಈ ವಿಡಿಯೋದಲ್ಲಿ ನಮ್ಮದು ಕೋಶ ಅಂದರೆ ಏನು ಅಂತ ಎಲ್ಲರೂ ಕೇಳಿದ್ರಿ. ಕೋಶದ ಬಗ್ಗೆ ಹೇಳ್ತೀನಿ. ಒಂದನೇದು ಕೋಶ ನಮ್ಮದು ಬಾಡಿ, ಅಂದರೆ ನಾವು ಏನು ಕಾಣಿಸ್ಕೋತೀವಲ್ಲ ಆ ಬಾಡಿಗೆ ನಾವೇನಂತೀವಿ, ಅನ್ನಮಯ ಕೋಶ ಅಂತೀವಿ. ನೆಕ್ಸ್ಟ್ ಬರೋದು ನಮ್ಮದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ನಮ್ಮದು ಉಸಿರಾಟ ಇರೋವರೆಗೂ ಮಾತ್ರ ಪ್ರಾಣಮಯ ಕೋಶ. ನೆಕ್ಸ್ಟ್ ಬರೋದು ಮನೋಮಯ ಕೋಶ. ಮನೋಮಯ ಕೋಶ ಅಂದರೆ ನಾವು ಏನು ಯೋಚನೆ ಮಾಡ್ತೀವಲ್ಲ ಅದರಿಂದ ಆಗೋದು ಮನೋಮಯ ಕೋಶ. ನೆಕ್ಸ್ಟ್ ಬರೋದು ನಮ್ಮ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದರೆ ನಮ್ಮ ನಾಲೆಜ್, ನಾವೇನು ಅರ್ಥಕೊಂಡಿದ್ದೀವಿ, ನಾವೇನು ಮಾಡ್ತಿದ್ದೀವಿ, ಅದೆಲ್ಲ ವಿಜ್ಞಾನಮಯ ಕೋಶ. ನೆಕ್ಸ್ಟ್ ಬರೋದು ಆನಂದಮಯ ಕೋಶ. ಇವು ಎಲ್ಲ ಆನಂದಮಯ ಕೋಶದ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇದು ಆನಂದಮಯ ಕೋಶ. ಫಸ್ಟ್ ಅನ್ನಮಯ ಡಿಸ್ಟರ್ಬ್ ಆದರೆ ನಮ್ಮ ಪ್ರಾಣಮಯ ಡಿಸ್ಟರ್ಬ್ ಆಗುತ್ತೆ. ಇದು ನಿಮಗೆ ಗೊತ್ತಿದೆ. ಪ್ರಾಣಮಯಗೆ ಏನಾದರೆ ಮನೋಮಯ ಡಿಸ್ಟರ್ಬ್ ಆಗುತ್ತೆ. ಮನೋಮಯ ಡಿಸ್ಟರ್ಬ್ ಆದರೆ ವಿಜ್ಞಾನಮಯ ಡಿಸ್ಟರ್ಬ್ ಆಗುತ್ತೆ. ವಿಜ್ಞಾನಮಯ ಡಿಸ್ಟರ್ಬ್ ಆದರೆ ನೀವು ಖುಷಿಯಿಂದ ಹೇಗಿರ್ತೀರಾ, ಅದೇ ತಾನೇ ಆನಂದಮಯ ಕೋಶ. ಅದಕ್ಕೆ ಎಲ್ಲವೂ ಬ್ಯಾಲೆನ್ಸ್ ಇರಬೇಕು. ಎಲ್ಲವೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದು ನಾ ಕಲಿಸ್ಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಬಿಲೋ ನಂಬರ್ಗೆ. ಥ್ಯಾಂಕ್ ಯು.